ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಸುಲಭವಾಗಿ 10ರಿಂದ 15 ನಿಮಿಷದಲ್ಲೇ ರೆಡಿ ಆಗುತ್ತೆ. ತುಂಬ ರುಚಿನೂ ಇರುತ್ತೆ. ನಾವೇನು ಅಕ್ಕಿ ನೆನೆಸ್ಬೇಕಿಲ್ಲ, ರುಬ್ಬೇಕಿಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೋದು, 2 ಸಾಕಾಗುತ್ತೆ. ನೋಡಿ ಶುಂಠಿ ತುರ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು ಸ್ವಲ್ಪ, ನೋಡಿ ಈಗ ರವೆ, ನಾನು ಇಲ್ಲಿ 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಸೂಜಿ ರವೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು. ಚಿರೋಟಿ ರವೆಗಿಂತ ಸ್ವಲ್ಪ ಮೀಡಿಯಮ್ ರವೆ ಬರುತ್ತೆ, ಆ ರವೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ದಪ್ಪ ರವೆ ಏನು ಹಾಕೋದು ಬೇಡ. ನೋಡಿ ಈ ಥರ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಆರಕ್ಕೆ ಬಿಡಬೇಕು. ನೋಡಿ ಈಗ ಆರಿದೆ. ನಾನು ಇದಕ್ಕೆ 2 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಮೊಸರು ಹಾಕಿ ನೋಡಿ ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನಾನು ಈನೋ ಹಾಕ್ತಾಯಿದ್ದೀನಿ. ಈನೋ ಬೇಡ ಅಂದ್ರೂ ಅಡುಗೆ ಸೋಡಾನು ಹಾಕ್ಕೊಳ್ಬೋದು. ಈನೋ ಹಾಕಿದ್ರೆ ಹೆಲ್ತಿಗೆ ಸ್ವಲ್ಪ ಏನು ಇದಾಗಲ್ಲ, ಸೋಡಕ್ಕಿಂತ ಈನೋನೇ ಬೆಸ್ಟು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಬೇಕಾದರೆ ಮೊಸರಿದ್ರೆ ಮೊಸರು ಹಾಕ್ಕೊಳ್ಬೋದು, ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ kg ಅಷ್ಟು ರವೆಗೆ 3/4 ಲೀಟ್ರು ಮೊಸರು ಹಾಕಿದ್ದೀನಿ, ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ತೆಳುವಾಗಲಿ. ಇದು ಅರ್ಧ ಅವರ್ ಬಿಡಬೇಕು, ಒಂದು 20 ನಿಮಿಷ ಆದರೂ ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಆಗ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೋಡಿ ಒಂದು ಇಡ್ಲಿದು ಪ್ಲೇಟ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಎಣ್ಣೆ ಸವರ್ಕೊಳ್ಬೇಕು. ನೋಡಿ ಈಗ ಇದಕ್ಕೆ ನಾನು ಗೋಡಂಬಿ ಇಡ್ತಾಯಿದ್ದೀನಿ. ಮತ್ತು ಗೋಡಂಬಿನ ಮತ್ತು ಕ್ಯಾರೆಟು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಹೋಟ್ಲುಗಳಲ್ಲೆಲ್ಲ ಇದೇ ಥರನೇ ಇಡ್ತಾರಲ್ವ, ಮಕ್ಕಳಿಗೆಲ್ಲ ಕೊಟ್ಟರು ತುಂಬಾ ಇಷ್ಟಪಡ್ತಾರೆ. ನೋಡಿ ನೆಂದಿದೆ ಸಾಫ್ಟಾಗಿ. ಈ ಥರ ಕಲಿಸ್ಬೇಕಾದ್ರೆ ಸ್ವಲ್ಪ ಏನಾದ್ರು ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರೋಗುತ್ತೆ. ಇದು ಕರೆಕ್ಟಾಗಿದೆ ಅದ ನನಗೆ. ನಾನಿಲ್ಲಿ ಅರ್ಧ kg ರವೆಗೆ 3/4 ಲೀಟ್ರಷ್ಟು ಮೊಸರು ಹಾಕಿದ್ದೀನಿ, ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಅರ್ಧ ಕಪ್ ಅಥವಾ 1 ಕಪ್ ಹಾಕ್ಕೊಳ್ಬೋದು. ಒಂದೊಂದು ರವೆ ಒಂದೊಂಥರ ಸ್ವಲ್ಪ ಇರುತ್ತೆ ಜಾಸ್ತಿ. ನೋಡಿ ಈ ಥರ ಇಡ್ಲಿ ಪ್ಲೇಟ್ಗೆ ಹಾಕಿ ನೋಡಿ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ನಾನು. ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ನೋಡಿ ಚಟ್ನಿ, ಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು, ನೋಡಿ ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಹುಣಸೆ ಹಣ್ಣಿಂದು ಜ್ಯೂಸು ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಟೇಸ್ಟ್ಗೆ ಚೆನ್ನಾಗಿ ಬರುತ್ತೆ. ಈ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ನೋಡಿ ರುಬ್ಬಿದಾಗಿದೆ. ತುಂಬಾ ರುಚಿಯಾಗಿರುತ್ತೆ ಈ ಥರ ಚಟ್ನಿ ಮಾಡೋದ್ರಿಂದ. ಹುರ್ಗಡ್ಲೆನೇ ಹಾಕಿ ಮಾಡೋದಕ್ಕಿಂತ ಅದ್ರ ಜೊತೆ ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ರೆಡಿಯಾಗಿದೆ. ಇಡ್ಲಿಗೆಲ್ಲ ಅಂದರೆ ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ ಈ ಅದಕ್ಕಿರಬೇಕು.
ನೋಡಿ ಇಡ್ಲಿನೂ ರೆಡಿ ಆಗಿದೆ. ನೋಡಿ ಇಡ್ಲಿ ಆಗಿದೆ. ನೋಡಿ ಉಬ್ಬಿ ಬಂದಿದೆ ಚೆನ್ನಾಗಿ. ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. 10 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ರವೆ ಎಲ್ಲ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಬರುತ್ತೆ ಉದ್ರುದ್ರಿಗೆ. ನೋಡಿ ನೋಡಿ ಎಲ್ಲ ಇಡ್ಲಿನೂ ಅದೇ ಥರನೇ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಸಂಜೆವರೆಗೂ ಇಟ್ರೂ ಗಟ್ಟಿಯಾಗಲ್ಲ, ಅಷ್ಟು ಮೃದುವಾಗಿದೆ. ನೋಡಿ ಹದವಾಗಿ ಚೆನ್ನಾಗಿ ಬೆಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.